ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ನಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಲಕ್ಷ್ಮಿ ಕೂರಿಸಲ್ಲ. ನಾರ್ಮಲಾಗಿ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಮಾಡ್ತೀವಿ. ಬಟ್ ಎಲ್ಲನೂ ಇಟ್ಟಿರ್ತೀವಿ. ಏನಂದರೆ ಹಣ್ಣು, ಮತ್ತು ಒಂದಷ್ಟು ಗೋಲ್ಡು, ದುಡ್ಡು, ಮತ್ತು ಹೊಸ ಸೀರೆ ಅದೆಲ್ಲ ನಾರ್ಮಲಾಗಿ ಇಟ್ಟಿರ್ತೀವಿ. ಬಟ್ ಲಕ್ಷ್ಮಿ ಕೂರಿಸಿ ಮಾಡುವಂಥ ಯಾವುದೇ ಪದ್ಧತಿ ನಮ್ಮ ಮನೇಲಿ ಬಂದಿಲ್ಲ. ಸೊ ಹಾಗಾಗಿ ನಾವು ಮನೇಲಿ ಲಕ್ಷ್ಮಿ ಕೂರಿಸಿಲ್ಲ. ಬಟ್ ಈ ವರ್ಷ ನಮಗೆ ಈ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಮ್ಮ ಮನೆಗೆ ಈ ವರ್ಷ ಒಂದು ಪುಟ್ಟ ಲಕ್ಷ್ಮಿ ಬಂದಿರೋದ್ರಿಂದ ಈ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಆಗಿದೆ. ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಮತ್ತು ಗೌರಿ ಹಬ್ಬ ಬಂತು ಅಂತ ಅಂದರೆ ಈ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ. ಯಾಕಂದರೆ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ಒಂದು 15 ಡೇಸ್ ಹಿಂದೆಯೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಅದರಲ್ಲೂ ಹಳ್ಳಿ ಮನೆಗಳು ಅಂದರೆ ಗೊತ್ತಿರುತ್ತೆ ಅಲ್ವಾ ನಿಮಗೇ. ಎಲ್ಲ ಕಡೆನೂ ಕ್ಲೀನ್ ಮಾಡಬೇಕು, ಮತ್ತು ಆ ಧೂಳು ತೆಗಿಬೇಕು, ಒರೆಸೋದು, ಗುಡಿಸೋದು ತುಂಬಾ ಕೆಲಸಗಳಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತು ದೇವ್ರ ಮನೆ ಕೆಲಸ ಮಾಡೋಷ್ಟರಲ್ಲಂತೂ, ಯಾಕಂದರೆ ತುಂಬಾ ಗಲೀಜುಗಳಾಗಿದ್ದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅದು ಅದೃಷ್ಟಲ್ಲಿ ಒಪ್ಸಲ್ಲ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಪ್ರೋಸೆಸ್ಸೇ ತುಂಬಾ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದೆಲ್ಲ ಮುಗಿಸಿ, ಅದೆಲ್ಲ ಕ್ಲೀನಿಂಗ್ ಎಲ್ಲ ಹಿಂದಿನ ದಿನವೇ ಮುಗಿಸಿ, ಬೆಳಗ್ಗೆ ಎದ್ದು ದೇವ್ರ ಮನೆ ಮತ್ತೆ ಕ್ಲೀನ್ ಮಾಡಿ, ಅದೆಲ್ಲ ಫೋಟೋ ಎಲ್ಲ ಕುಂಕುಮ ಎಲ್ಲ ಇಟ್ಟು, ಹೂ ಇಟ್ಟು ಅದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಹಬ್ಬ ನಮಗೆಲ್ಲ ಹಬ್ಬ ಆಗಿಬಿಟ್ಟಿರುತ್ತೆ. ಸೊ ಹೀಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ನಾವಿಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆ ಪೂಜೆ ಮಾಡಿ ಮುಗಿಸ್ಕೊಂಡ್ವಿ. ಯಾಕಂದರೆ ಲಕ್ಷ್ಮಿ ಕೂರಿಸ್ದೇ ಇರೋದ್ರಿಂದ ನಮಗೆ ಇಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಇನ್ನು ಲಕ್ಷ್ಮಿ ಕೂರಿಸೋರ್ಗಂತೂ ತುಂಬಾ ಟೈಮ್ ತೊಗೊಂಡಿರುತ್ತೆ. ಅವರಂತೂ ಪಾಪ 3-4 ಡೇಸಿಂದ ನಿದ್ದೆನೂ ಮಾಡಿರಲ್ಲ ಅಂದ್ಕೊತೀನಿ. ಯಾಕಂದರೆ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು, ಒಡವೆ ಹಾಕಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು, ಮತ್ತು ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು ಅದೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಎಲ್ರಿಗೂ ಕೆಲಸ ಕೊಡುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಕೊಡುತ್ತೆ. ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೂವಿನ ರೇಟು ಮತ್ತು ಹಣ್ಣಿನ ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ, ಅಷ್ಟು ಹೈ ಆಗಿರುತ್ತೆ. ಸೊ ಅಂಥದ್ರಲ್ಲೂ ನಮ್ಮ ಜನಕ್ಕೆ ಎಷ್ಟು ನಂಬಿಕೆ ದೇವ್ರ ಮೇಲೆ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಯಾರೂ ಯಾವುದಕ್ಕೂ ಕಡಿಮೆ ಮಾಡಲ್ಲ. ಅದೆಷ್ಟೇ ರೇಟ್ ಆಗಿರಲಿ, ಅದೆಷ್ಟೇ ಕಾಸ್ಟ್ಲಿ ಆಗಿರಲಿ, ತೊಗೊಂಬರ್ತಾರೆ. ತೊಗೊಂಬಂದು ಅವ್ರಿಷ್ಟ ಬಂದಂಗೆ ಡೆಕೋರೇಟ್ ಮಾಡಿ, ತುಂಬ ಖುಷಿಯಿಂದ ಅಲಂಕಾರ ಮಾಡಿ, ಉಪವಾಸ ಇದ್ದು ಪೂಜೆ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಖುಷಿ ಇರುತ್ತೆ. ಸೊ ಇದೆಲ್ಲ ಮುಗಿದ್ಮೇಲೆ ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆ ಅಂತ ಕರೀತಾರೆ. ಬಟ್ ನಾವೆಲ್ಲ ಆ ಥರದ್ದೆಲ್ಲ ಏನೂ ಮಾಡಲ್ಲ. ಇಷ್ಟೇ ಪೂಜೆಗಳನ್ನ ಮಾಡಿ ಮುಗಿಸಿ ಮನೆಯಲ್ಲಿ ಸ್ವೀಟ್ ಮಾಡಿ, ಉಪವಾಸ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಊಟ ಮಾಡಿ ಅಲ್ಲಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಕಂಪ್ಲೀಟ್ ಮಾಡ್ಕೊತೀವಿ. ಸೊ ದೇವ್ರ ಪೂಜೆ ಮಾಡೋದ್ರಲ್ಲಿರುವಷ್ಟು ನೆಮ್ಮದಿ ಯಾವುದ್ರಲ್ಲೂ ಇಲ್ಲ ಅಂತ ಅಂದ್ಕೊತೀನಿ. ನಾನು ಮಾಡಿ ಆದಮೇಲೆ ಈಗ ನಮ್ಮ ಅತ್ತೆಯವರು ಮಾಡ್ತಾಯಿದ್ದಾರೆ. ಸೊ ಮನೇಲಿ ದೊಡ್ಡವ್ರು ಮಾಡಿದ್ರೆ ಎಲ್ಲರಿಗೂ ಅದು ಶ್ರೇಯಸ್ಸು ತಲುಪುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಅತ್ತೆನೂ ನೋಡಿ ಅವರು ಎಲ್ಲ ಕೆಲಸನೂ ಮುಗಿಸಿ ಬೆಳಗ್ಗೆನೇ ಅವರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಹೀಗೆ ನಮ್ಮ ಮನೇಲಿ ಎಲ್ಲರೂ ಪೂಜೆ ಮಾಡೋದ್ರ ಮೂಲಕ ವರಮಹಾಲಕ್ಷ್ಮಿ ಹಬ್ಬನ ಕಂಪ್ಲೀಟ್ ಮಾಡ್ಕೊತೀವಿ. ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಾ, ಎಷ್ಟೆಲ್ಲ ತಯಾರಿ ಮಾಡ್ಕೋತೀರಾ, ಮತ್ತು ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ. ಈ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸರಮಾಲೆನೇ ಬರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಆಯುಧ ಪೂಜೆ, ದೀಪಾವಳಿ
ಹೀಗೆ ಸಾಲು ಸಾಲು ಹಬ್ಬಗಳು ಬರ್ತಾನೆ ಇರುತ್ತೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಹೀಗೆ ಚೆನ್ನಾಗಿ ಎಲ್ಲರೂ ಹಬ್ಬಗಳನ್ನ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಮುಗಿದ ಮೇಲೆ ಒಂದಷ್ಟು ಫೋಟೋಸ್ ತೊಗೊಂಡಿಲ್ಲ ಅಂದರೆ ಅದೆಲ್ಲ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನಮಗೆಲ್ಲ. ಯಾಕಂದರೆ ಈ ಪ್ರತಿ ವರ್ಷವೂ ನೆನೆಸ್ಕೊಳ್ಳೋವಂಗೆ ಮಾಡೋ ಅಂಥದ್ದು ಈ ಫೋಟೋಸು. ನಾವು ಮರೆತರೂ ಈ ಫೋಟೋಸ್ ನಮಗೆ ಎಲ್ಲ ಮೆಮೊರಿನೂ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ಫೋಟೋಸ್ ಅಂತೂ ತೊಗೊಳ್ಳೋದಂತೂ ನಾವಂತೂ ಮಿಸ್ ಮಾಡಲ್ಲ. ಸೊ ನೋಡಿ, ಇಲ್ಲಿ ನನ್ನ ಮಗ ಬೆಳಗಿನ ಪೂಜೆಗೆ ಎದ್ದಿಲ್ಲ ಅಂತ ಅಂದ್ಬಿಟ್ಟು ಮಲಗಿದ್ದ ಆ ಟೈಮಲ್ಲಿ. ಸೊ ಹಾಗಾಗಿ ಸಂಜೆ ಪೂಜೆಯಲ್ಲಿ ಅವನೇ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕೊನೆಗೆ ವರಮಹಾಲಕ್ಷ್ಮಿ ಹಬ್ಬನ ಎಂಡ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್.